ಕರ್ಕಾಟಕ ರಾಶಿ ಭಾವನೆ, ಕುಟುಂಬ ಮತ್ತು ಜೀವನದ ತತ್ವಾತ್ಮಕ ವಿಶ್ಲೇಷಣೆ. ಕರ್ಕಾಟಕ ರಾಶಿ ಇದು ಜ್ಯೋತಿಷ್ಯ ಶಾಸ್ತ್ರದ 4ನೇ ರಾಶಿಯಾಗಿದ್ದು, ಇದು ಭಾವನೆ, ಕುಟುಂಬ, ಕಾಳಜಿ ಮತ್ತು ರಕ್ಷಣೆ ಎಂಬ ಅಂಶಗಳ ಸಂಕೇತವಾಗಿದೆ. ಈ ರಾಶಿಯ ಅಧಿಪತಿ ಗ್ರಹ ಚಂದ್ರ ಮೂನ್ ಆಗಿದ್ದು, ಇದು ಮನಸ್ಸು, ಭಾವನೆಗಳು ಮತ್ತು ಸಂವೇದನೆಗಳ ಪ್ರತೀಕವಾಗಿದೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಸಂವೇದನಾಶೀಲ, ಪ್ರೀತಿಪೂರ್ಣ ಮತ್ತು ಕುಟುಂಬಪರ ವ್ಯಕ್ತಿಗಳಾಗಿರುತ್ತಾರೆ. ಕರ್ಕಾಟಕ ರಾಶಿಯವರ ಜೀವನವನ್ನು ಗಮನಿಸಿದಾಗ ಅವರು ಯಾವಾಗಲೂ ತಮ್ಮ ಮನಸ್ಸಿನ ಪ್ರಭಾವದಲ್ಲಿ ಬದುಕುವವರು, ಕುಟುಂಬದ ಸಂತೋಷಕ್ಕಾಗಿ ಶ್ರಮಿಸುವವರು ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಬಹಳ ಮೌಲ್ಯ ಮಾಡುವವರು ಎಂಬುದು ಸ್ಪಷ್ಟವಾಗುತ್ತದೆ. ಇವರಿಗೆ ಜೀವನ ಎಂದರೆ ಪ್ರೀತಿ ಮತ್ತು ಭದ್ರತೆಯ ಅನುಭವ. ಕರ್ಕಾಟಕ ರಾಶಿಯ ಮೂಲ ಸ್ವಭಾವ ಮತ್ತು ವ್ಯಕ್ತಿತ್ವ. ಕರ್ಕಾಟಕ ರಾಶಿಯವರ ವ್ಯಕ್ತಿತ್ವದಲ್ಲಿ ಭಾವನೆ ಮತ್ತು ಕಾಳಜಿ ಮುಖ್ಯ ಅಂಶಗಳಾಗಿವೆ. ಅವರು ತಮ್ಮ ಸುತ್ತಮುತ್ತಲಿನವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಇವರು ತಮ್ಮ ಮನಸ್ಸಿನ ಪ್ರಕಾರ ನಡೆಯುವವರು. ಅವರ ಮನಸ್ಸು ಶಾಂತವಾಗಿದ್ದರೆ ಅವರು ಸಂತೋಷವಾಗಿರುತ್ತಾರೆ, ಆದರೆ ಮನಸ್ಸು ಅಶಾಂತವಾಗಿದ್ದರೆ ಅದು ಅವರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಕರ್ಕಾಟಕ ರಾಶಿಯವರ ಪ್ರಮುಖ ಗುಣಗಳು: ಭಾವನಾತ್ಮಕತೆ, ಕಾಳಜಿ ಮತ್ತು ಪ್ರೀತಿ, ಕುಟುಂಬಪರ ಸ್ವಭಾವ, ರಕ್ಷಣೆ ಮಾಡುವ ಗುಣ. ಇವರಲ್ಲಿರುವ ಕೆಲವು ದುರ್ಬಲತೆಗಳು: ಅತಿಯಾದ ಸಂವೇದನೆ, ಮನಸ್ಸಿನ ಬದಲಾವಣೆಗಳು, ಹಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳುವುದು. ಈ ಗುಣಗಳು ಕೆಲವೊಮ್ಮೆ ಅವರನ್ನು ಮಾನಸಿಕವಾಗಿ ಕಂಗೆಡಿಸಬಹುದು. ಮನೋವೈಜ್ಞಾನಿಕ ದೃಷ್ಟಿಕೋನ. ಕರ್ಕಾಟಕ ರಾಶಿಯವರು ಮನೋವೈಜ್ಞಾನಿಕವಾಗಿ ತುಂಬಾ ಸಂವೇದನಾಶೀಲರಾಗಿರುತ್ತಾರೆ. ಇವರಿಗೆ ಬದ್ಧತೆ ಮತ್ತು ಪ್ರೀತಿ ಅತ್ಯಂತ ಮುಖ್ಯವಾದ ಮಾನಸಿಕ ಅಂಶಗಳಾಗಿವೆ. ಇವರು ಸಾಮಾನ್ಯವಾಗಿ ಎಮೋಷನ್ ಡ್ರಿವನ್ ವ್ಯಕ್ತಿಗಳಾಗಿರುತ್ತಾರೆ, ಆದರೆ ಅವರು ತಮ್ಮ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರು ತಮ್ಮ ಹೃದಯದ ಮಾತನ್ನು ಕೇಳುವವರು, ಆದರೆ ಕೆಲವೊಮ್ಮೆ ಅದು ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು. ಇವರ ಮನಸ್ಸು ಚಂದ್ರನಂತೆ ಬದಲಾಗುತ್ತದೆ, ಒಮ್ಮೆ ಸಂತೋಷ, ಮತ್ತೊಮ್ಮೆ ದುಃಖ. ಉದ್ಯೋಗ ಮತ್ತು ವೃತ್ತಿ ಜೀವನದ ತತ್ವಾತ್ಮಕ ವಿಶ್ಲೇಷಣೆ. ಕರ್ಕಾಟಕ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಕಾಳಜಿ ಮತ್ತು ಹೊಣೆಗಾರಿಕೆಯನ್ನು ತೋರಿಸುತ್ತಾರೆ. ಇವರು ಇತರರಿಗೆ ಸಹಾಯ ಮಾಡುವ ಕೆಲಸಗಳಲ್ಲಿ ಹೆಚ್ಚು ಸಂತೋಷ ಕಂಡುಕೊಳ್ಳುತ್ತಾರೆ. ಇವರು ತಮ್ಮ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತಾರೆ, ಆದರೆ ಕೆಲವೊಮ್ಮೆ ಭಾವನೆಗಳಿಗಿಂತ ಕೆಲಸದ ಮೇಲೆ ಪರಿಣಾಮ ಬೀಳಬಹುದು. ಇವರಿಗೆ ಸೂಕ್ತವಾದ ಕ್ಷೇತ್ರಗಳು: ವೈದ್ಯಕೀಯ ಮತ್ತು ಆರೈಕೆ, ಶಿಕ್ಷಣ, ಸಮಾಜ ಸೇವೆ, ಆಹಾರ ಮತ್ತು ಹೋಟೆಲ್ ಉದ್ಯಮ. ಇವರು ಹಣವನ್ನು ಜಾಗೃತಿಯಿಂದ ಬಳಸುತ್ತಾರೆ, ಕುಟುಂಬದ ಭದ್ರತೆಗಾಗಿ ಹಣವನ್ನು ಉಳಿಸಲು ಪ್ರಯತ್ನಿಸುತ್ತಾರೆ. ಪ್ರೀತಿ, ಸಂಬಂಧಗಳು ಮತ್ತು ವಿವಾಹ ಜೀವನ. ಕರ್ಕಾಟಕ ರಾಶಿಯವರು ಪ್ರೀತಿಯಲ್ಲಿ ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ. ಇವರಿಗೆ ಪ್ರೀತಿಯೆಂದರೆ ಒಂದು ಭಾವನಾತ್ಮಕ ಬಂಧ. ಇವರು ತಮ್ಮ ಸಂಗಾತಿಯನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಅವರಿಗೆ ಭದ್ರತೆ ಮತ್ತು ಪ್ರೀತಿ ಮುಖ್ಯ. ಸಂಬಂಧಗಳಲ್ಲಿ ಇವರಿಗೆ ಮುಖ್ಯವಾದ ಅಂಶಗಳು: ಪ್ರೀತಿ, ನಂಬಿಕೆ, ಭಾವನಾತ್ಮಕ ಬೆಂಬಲ. ವಿವಾಹ ಜೀವನದಲ್ಲಿ ಅವರು ತಮ್ಮ ಕುಟುಂಬವನ್ನು ಸಂತೋಷದಿಂದ ನಡೆಸಲು ಪ್ರಯತ್ನಿಸುತ್ತಾರೆ. ಕುಟುಂಬ ಜೀವನ ವಿಶ್ಲೇಷಣೆ. ಕರ್ಕಾಟಕ ರಾಶಿಯವರು ಕುಟುಂಬದ ಸಂಕೇತವೇ ಆಗಿದ್ದಾರೆ. ಇವರಿಗೆ ಕುಟುಂಬವೇ ಎಲ್ಲವೂ. ಇವರು ತಮ್ಮ ಕುಟುಂಬದ ಸದಸ್ಯರಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ತಮ್ಮ ಮನೆ ಮತ್ತು ಕುಟುಂಬವನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸುತ್ತಾರೆ. ಕುಟುಂಬದಲ್ಲಿ ಅವರು ಪ್ರೀತಿಯ ಕೇಂದ್ರವಾಗಿರುತ್ತಾರೆ. ಆರೋಗ್ಯ ಮತ್ತು ಜೀವನ ಶೈಲಿ. ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಆರೋಗ್ಯಕರರಾಗಿರುತ್ತಾರೆ, ಆದರೆ ಅವರ ಭಾವನಾತ್ಮಕ ಸ್ವಭಾವದಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಸಾಮಾನ್ಯ ಸಮಸ್ಯೆಗಳು: ಮಾನಸಿಕ ಒತ್ತಡ, ಜೀರ್ಣಕ್ರಿಯೆ ಸಮಸ್ಯೆ, ನಿದ್ರಾಹೀನತೆ. ಧ್ಯಾನ ಮತ್ತು ಯೋಗ ಇವರಿಗೆ ಬಹಳ ಸಹಾಯಕ. ಅದೃಷ್ಟ ಅಂಶಗಳು. ಕರ್ಕಾಟಕ ರಾಶಿಯವರಿಗೆ ಕೆಲವು ಅದೃಷ್ಟ ಅಂಶಗಳಿವೆ. ಅದೃಷ್ಟ ಸಂಖ್ಯೆ 2, 7, 11. ಅದೃಷ್ಟ ದಿನ ಸೋಮವಾರ. ಅದೃಷ್ಟ ಬಣ್ಣ ಬಿಳಿ, ಬೆಳ್ಳಿ. ಈ ಅಂಶಗಳು ಇವರಿಗೆ ಉತ್ತಮ ಫಲಿತಾಂಶ ನೀಡುತ್ತದೆ ಎಂದು ನಂಬಲಾಗಿದೆ. ಜೀವನದ ಸವಾಲುಗಳು ಮತ್ತು ಪಾಠಗಳು. ಕರ್ಕಾಟಕ ರಾಶಿಯವರು ತಮ್ಮ ಜೀವನದಲ್ಲಿ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಸವಾಲುಗಳನ್ನು ಎದುರಿಸುತ್ತಾರೆ. ಅವರ ಪ್ರಮುಖ ಸವಾಲುಗಳು: ಭಾವನೆಗಳನ್ನು ಸಮತೋಲನದಲ್ಲಿಡುವುದು, ಹಳೆಯ ವಿಷಯಗಳನ್ನು ಬಿಡುವುದು, ಆತ್ಮವಿಶ್ವಾಸ ಬೆಳೆಸುವುದು. ಈ ಪಾಠವನ್ನು ಕಲಿತರೆ ಅವರು ಹೆಚ್ಚು ಸಂತೋಷಕರ ಜೀವನವನ್ನು ನಡೆಸಬಹುದು. ಯಶಸ್ಸಿನ ಮಾರ್ಗ. ಕರ್ಕಾಟಕ ರಾಶಿಯವರು ತಮ್ಮ ಭಾವನೆಗಳನ್ನು ಶಕ್ತಿಯಾಗಿ ಬಳಸಿದರೆ ಅವರು ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು. ಯಶಸ್ಸಿಗೆ ಅಗತ್ಯವಾದ ಅಂಶಗಳು: ಮಾನಸಿಕ ನಿಯಂತ್ರಣ, ಆತ್ಮವಿಶ್ವಾಸ, ಸಹನೆ. ಕರ್ಕಾಟಕ ರಾಶಿಯ ಆಳವಾದ ತತ್ವ. ಕರ್ಕಾಟಕ ರಾಶಿಯ
ತತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಭಾವನೆ ಎಂಬ ಅಂಶವನ್ನು ಗಮನಿಸಬೇಕು. ಈ ರಾಶಿಯವರು ಜೀವನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳನ್ನು ಮೌಲ್ಯ ಮಾಡುತ್ತಾರೆ. ಇವರು ನಮಗೆ ಹೇಳುವುದು ಏನೆಂದರೆ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ಅತ್ಯಂತ ಮುಖ್ಯ. ಕರ್ಕಾಟಕ ರಾಶಿಯ ಜೀವನದ ದಾರ್ಶನಿಕ ಅರ್ಥ. ಕರ್ಕಾಟಕ ರಾಶಿಯವರು ತಮಗೆ ಸಂವೇದನೆ, ಕಾಳಜಿ ಮತ್ತು ಪ್ರೀತಿಯ ಮಹತ್ವವನ್ನು ಕಲಿಸುತ್ತಾರೆ. ಅವರು ನಮಗೆ ಹೇಳುವುದು ಏನೆಂದರೆ ಜೀವನದಲ್ಲಿ ಭಾವನೆಗಳು ಕೂಡ ಮುಖ್ಯ. ಕರ್ಕಾಟಕ ರಾಶಿ ಒಂದು ಭಾವನಾತ್ಮಕ ಮತ್ತು ಪ್ರೀತಿಪೂರ್ಣ ರಾಶಿಯಾಗಿದ್ದು, ಇವರಲ್ಲಿ ಕಾಳಜಿ ಮತ್ತು ಕುಟುಂಬ ಪರ ಸ್ವಭಾವ ಪ್ರಮುಖ ಗುಣಗಳಾಗಿವೆ. ಅವರು ತಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷವನ್ನು ಹಂಚುವವರು ಮತ್ತು ದುರ್ಬಲತೆಗಳನ್ನು ನಿಯಂತ್ರಿಸಿದರೆ ಅವರು ಅತ್ಯಂತ ಸಂತೋಷಕರ ಮತ್ತು ಶಾಂತ ಜೀವನವನ್ನು ನಡೆಸಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.